ಪ್ರೆಗ್ನೆಂಟ್ ಆಗಬೇಕು ಅಂತ ಅವ್ರು ಇಷ್ಟಪಡೋದೆ ಮಕ್ಕಳು ಬೇಕು ಅನ್ನುವಂಥ ಹೆಣ್ಮಕ್ಳಿಗೆ ಒಂದು ದಂಪತಿಗಳು ಅವರಿಗೆ ಈ ಕಂಪ್ಯೂಟರ್ ಯುಗ ಅಂತ ಹೇಳಿದ್ನಲ್ಲ ನಾನು, ಮಕ್ಕಳಾಗಲ್ಲ ಅಂತ, ಆವಾಗ ತುಂಬ ಫೀಲಿಂಗ್ ಮಾಡ್ಕೋತಾರೆ. ಆ ಟೈಮ್ನಲ್ಲಿ ನಾವು ಇದೊಂದು ಔಷಧವನ್ನು ಕೊಡ್ತೀವಿ. ಇದನ್ನು ತಾಮ್ರದ ಒಂದು ಚೆಂಬಿನ ನೀರಿನೊಳಗೆ ಹಾಕಿಟ್ಕೊಳ್ಬೇಕು ನೈಟು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿದೇ ಹೋದಂಗೆ ಅದನ್ನು ಉಜ್ಜಿಬಿಟ್ಟು 1 ಟೀ ಸ್ಪೂನ್ ತಗೋಬೇಕು. ಅದನ್ನು ತಗೊಂಡು ಸ್ವಲ್ಪ ಖಾರ ತಿನ್ನಬಾರ್ದು, ಮೀಡಿಯಮ್ ಖಾರದಲ್ಲಿರಬೇಕು. ಅದು ಕೆಲವೊಂದು ಟಿಪ್ಸ್ಗಳಿದೆ, ಅದನ್ನು ಹೇಳ್ತಾ ಹೋಗ್ತಾ ಇರಬೇಕು, ಅದು ಆ ಥರ ಇದೆ. ಅದನ್ನು ಮಾಡಿಕೊಂಡ್ರೆ 3 ತಿಂಗಳು ನಮ್ಮದು ಇದೆಲ್ಲ ಅವಧಿ, 3 ತಿಂಗಳಿಗೆ ಖಂಡಿತ ಆಗುತ್ತೆ. ಆಮೇಲೆ ಪ್ರೆಗ್ನೆಂಟ್ ಆದಾಗಿಂದನೂ ಹೆಂಗೆ ಇರಬೇಕು ಅನ್ನೋದನ್ನು ಸಮೇತ ಇವತ್ತಿನ ಯುಗದಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಹೆಣ್ಮಕ್ಳು, ಗುಡಿಸೋದಿಲ್ಲ, ಒರೆಸೋದಿಲ್ಲ, ಆಮೇಲೆ ಎಲ್ಲ ವಾಷಿಂಗ್ ಮಿಷಿನ್ಗಳು ಬಂದುಬಿಟ್ಟಿದೆ. ಇಂಥ ಯುಗದಲ್ಲಿ ಸ್ವಲ್ಪ ಅವರು ಗರ್ಭಾವಸ್ಥೆಯಲ್ಲಿ ಇರುವಾಗ ಸ್ವಲ್ಪ ಕೆಲವೊಂದೊಂದು ಎಕ್ಸಸೈಜು ಇದನ್ನೆಲ್ಲ ಮಾಡ್ತಾ ಇರಬೇಕು. ಅದನ್ನೆಲ್ಲ ಮಾಡ್ತಾ ಹೋದರೆ ಖಂಡಿತ ಆರೋಗ್ಯವಂತ ಮಗುವನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿಗೆ ಬಂದವಾಗಿಂದ ಇಲ್ಲಿ ಎದುರುಗಡೆ ಗೌರ್ಮೆಂಟ್ ಹಾಸ್ಪಿಟಲ್ ಏರೋಹಳ್ಳಿ ಕ್ರಾಸಲ್ಲಿ ಯಾವುದೇ ಡೆಲಿವರಿ ಫೆಸಿಲಿಟೀಸ್ ಇರಲಿಲ್ಲ. ಇಲ್ಲಿ ನಾನು ನಾರ್ಮಲ್ ಡೆಲಿವರಿ ಟಿಪ್ಸ್ ಕೂಡ ಇದೆ ನನ್ನ ಹತ್ರ. ಆ ನಾರ್ಮಲ್ ಡೆಲಿವರಿ ಬೇಕಾದಷ್ಟು ಮಾಡಿಸಿದ್ದೀನಿ ನಾನು. ಆಮೇಲೆ ವಾಣಿ ವಿಲಾಸಕ್ಕೂ ಕರ್ಕೊಂಡೋಗಿ ಅಲ್ಲೂ ಮಾಡಿಸ್ತಾ ಇದ್ದೆ ನಾನು. ಇವಾಗೆಲ್ಲ ಸಿಜರಿನ್ ಬಂದುಬಿಟ್ಟಿದೆ, ಯಾರು ಕೆಲಸ ಮಾಡಿದ್ದೀರಾ, ಹೆಣ್ಮಕ್ಳು ಆಲ್ಸಿಗಳಾಗಿದ್ದಾರೆ ಅಂತ ನಂದೊಂದು ಅನಿಸಿಕೆ. ಹಾಗಾಗಿ ದಯವಿಟ್ಟು ನಾನು ಕೇಳ್ಕೊತೀನಿ, ಎಲ್ಲರೂ ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಈ ಥರ ಮೆಡಿಸಿನ್ಗಳನ್ನು ಆರೋಗ್ಯವಾಗಿ ಪಾರಂಪರಿಕ ವೈದ್ಯ ಇದರೊಳಗೆ ನೀವು ಮೆಡಿಸಿನ್ ತಗೊಂಡು ಕರೆಕ್ಟಾಗಿ ಅದನ್ನು ಮಾಡಿಕೊಂಡ್ರೆ ಆರೋಗ್ಯವಂತ ಮಗು ಬರೋದಕ್ಕೆ ಸಾಧ್ಯ ಸಮಾಜದಲ್ಲಿ. ಈ ಥರ ಇದೆ ಇದರೊಳಗೆ. ಹಾಗಾಗಿ ಕೆಲವೊಂದೊಂದು ಕಷಾಯಗಳು, ಯಾವುದೇ ಕಾಯಿಲೆಗಳು ಬರದೇ ಇದ್ದಂಗೆ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ನಿಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು. ಮತ್ತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ ತಕ್ಷಣವೇ ಅದು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಹಾಗೆ ಹೋಗ್ಬಾರ್ದು, ಹೀಗೆ ಹೋಗ್ಬಾರ್ದು ಅಂದ್ಕೊಂಡು ಮೇಲೆ ಹತ್ತಬಾರ್ದು, ಕೆಳಗೆ ಇಳಿಬಾರ್ದು, ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಎಲ್ಲ ಕೆಲವೊಂದೊಂದು ತಪ್ಪಿದೆ, ಕೆಲವೊಂದೊಂದು ಸರಿ ಇದೆ ಅದರೊಳಗೆ. ಆದರೆ ತಪ್ಪು ಅಂತಂದರೆ ಈ ಗಾಡಿ ಒಳಗೆ ಜಾಸ್ತಿ ಹೋಗುವಾಗ 2 ವೀಲರಲ್ಲಿ ಹಂಸ ಹತ್ತರೆಲ್ಲನ ಸ್ವಲ್ಪ ನಿಧಾನವಾಗಿ ಇದು ಮಾಡಬೇಕು, ಅವಾಗ ಅಬಾಷನ್ ಇದೆಲ್ಲ ತಪ್ಪುತ್ತೆ. ಆಮೇಲೆ ನಾರ್ಮಲ್ ಡೆಲಿವರಿಗೂ ಅದೆಲ್ಲ ಮುಂದೆ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡೋದು, ನಿಧಾನಕ್ಕೆ ಓಡಾಡೋದು, ನಿಧಾನಕ್ಕೆ ಬಗ್ಗಿ ಕಸ ಹೊಡೆಯೋದು, ಒರೆಸೋದು, ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಈಗಂತೂ ನೀರು ಸೇದುವಂಥ ಬಾವಿಯಿಂದ ನೀರು ಎತ್ತುವಂಥ ಪ್ರಮೇಯ ಇಲ್ಲದೆ ಹೋದಕ್ಕಾಗಿ ಕೆಲವೊಂದೊಂದು ಈ ಥರ ಹಿಂಗೆ ಕಡ್ದಂಗೆ ಮಾಡೋದು, ಈ ಥರ ಎಲ್ಲ ಕೆಲವೊಂದೊಂದು ಇದನ್ನೆಲ್ಲ ಮಾಡ್ತಾ ಇದ್ದರೆ ನಾರ್ಮಲ್ ಡೆಲಿವರಿಗೆ ಈಸಿ ಆಗುತ್ತೆ ಇದು. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಆದಷ್ಟು 6-6:30 ಒಳಗಡೆ ಆದರೂ ಎದ್ದೇಳಬೇಕು. ಎದ್ದು ವಾಕ್ ಖಂಡಿತ ಮಾಡಬೇಕು. ಆದಷ್ಟು ಗರ್ಕೆ ಹುಲ್ಲು ಎಲ್ಲಿದೆಯೋ ಅದ್ರ ಮೇಲೆ ಬರಿಗಾಲಲ್ಲಿ ವಾಕ್ ಮಾಡಿದರೆ ಇದ್ದಿದ್ದು ಒಳ್ಳೆಯದು. ಈ ಸಿಜೇರಿಯನ್ಗಳನ್ನು ತಪ್ಪಿಸುವಂಥದ್ದು ಬೇಕಾದಷ್ಟು ಟಿಪ್ಸ್ಗಳಿರುತ್ತೆ ಇದರೊಳಗೆ. ಹೀಗಾಗಿ ದಯವಿಟ್ಟು ಆ ಥರ ಮಾಡಿಕೊಂಡು ಸಿಜೇರಿಯನ್ ಹೋಗಬೇಡಿ, ನಾರ್ಮಲ್ ಡೆಲಿವರಿಗೆ ಆದಷ್ಟು ಬನ್ನಿ. ಇದೊಂದು ನಾನು ಸಮಾಜಕ್ಕೊಂದು ಸರಿಯಾದಂಥ ಟಿಪ್ಸ್ ಕೊಡ್ತೀನಿ ಹೆಣ್ಮಕ್ಳಿಗೆ. ಆಮೇಲೆ ಕೆಲವೊಂದೊಂದು ಈ ಕಷಾಯನೂ ಕುಡಿತಾ ಇರಬೇಕು. ಅದೇ ರೀತಿ ಕೆಲವೊಂದೊಂದು ಆಹಾರಗಳನ್ನು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ನಾರ್ಮಲ್ ಒಳಗೆ ಅಂದರೆ ತೀರಾ ಅನ್ಲಿಮಿಟ್ ಹೋಗಬಾರ್ದು. ಲಿಮಿಟಲ್ಲಿ ಒಂದೊಂದು ಪೀಸ್ ಎಲ್ಲದನ್ನೂ ತಿನ್ಬೋದು, ಎಲ್ಲ ಹಣ್ಣುಗಳನ್ನು ತಿನ್ಬೋದು, ಏನೂ ಆಗಲ್ಲ. ಅದರಿಂದ ಖಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆ ಥರ ಮಾಡಿಕೊಂಡು ಕೆಲವೊಂದೊಂದು ಈ ಇದ್ರದ್ದು ಪೌಡ್ರುಗಳು ನಾನು ಹೇಳಿದ್ನಲ್ಲ, ಅದನ್ನು ಎಲ್ಲ ಕಷಾಯ ಮಾಡ್ಕೊಂಡು ಕುಡಿಯೋದು. ನೆಲ್ಲಿಕಾಯಿ ಇದನ್ನೆಲ್ಲ ಬಳಸ್ತಾ ಇರಬೇಕು. ಈ ಥರ ಇದರಿಂದನೂ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಓಮ, ಕಾಳುಮೆಣಸು ಇದನ್ನಷ್ಟು ಸ್ವಲ್ಪ ಜಾಸ್ತಿ ಅಲ್ಲ, ಲಿಮಿಟೇಷನ್ ಒಳಗೆ ಎಲ್ಲ ಬಳಸ್ಕೊಂಡೋದ್ರೆ, ಬ್ರಾಹ್ಮಿ ಅದನ್ನೆಲ್ಲ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಕುಡಿತಾ ಬಂದರೆ ಇದರಿಂದ ಖಂಡಿತ ನಾರ್ಮಲ್ ಡೆಲಿವರಿ. ಮತ್ತು ಓಡಾಡೋದು ಎಷ್ಟು ನೀವು ಬೆಳಗ್ಗೆ ಸಂಜೆ ಓಡಾಡ್ತೀರೋ ನಾರ್ಮಲ್ಲಿಗೆ ಅದು. ಆಮೇಲೆ 7 ತಿಂಗಳು ಆದಮೇಲೆ ಕೂಡ ಓಡಾಡೋದೊಂದು ಅಂದರೆ ಸ್ಲೋಲಿ ಓಡಾಡಲೇಬೇಕು. ಅದನ್ನು ಓಡಾಡೋದ್ರಿಂದ ಅದು ನಾರ್ಮಲ್ಲಿಗೆ ಈಸಿ ಆಗುತ್ತೆ. ಆಮೇಲೆ ಆಹಾರಗಳನ್ನು ಸ್ವಲ್ಪ ಮೊಳಕೆ ಬರಿಸಿದ ಕಾಳುಗಳನ್ನು ಮೀಡಿಯಮ್ಮಾಗಿ ಬೇಯಿಸ್ಕೊಂಡು ಹಸಿದು ತಿನ್ಬೋದು, ಆದರೆ ಸ್ವಲ್ಪ ಮೀಡಿಯಮ್ಮಾಗಿ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ಸೊಪ್ಪು, ಈ ದಂಟಿನ ಸೊಪ್ಪು, ಇದರ ಬ್ರಾಹ್ಮಿ ನೀವು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಮಗುವಿನ ಈ ಗರ್ಭಾವಸ್ಥೆಯಲ್ಲಿರೋ ಮಗುವಿಗೆ ಬ್ರೇನಿಗೆ ಹೆಲ್ಪ್ ಆಗುತ್ತೆ ಅದು. ಆಮೇಲೆ ವಾಲ್ನಟ್ಟು, ಬಾದಾಮಿ ಇದನ್ನೆಲ್ಲ ತೆಗೆದುಬಿಟ್ಟು ತೊಗೋಬೇಕು. ಹಾಗೆ ತಿನ್ನೋದಕ್ಕಿಂತನೂ ತೆಗೆದುಬಿಟ್ಟು ತೊಗೋತಾ ಇರಬೇಕು. ಲಾಸ್ಟಲ್ಲಿ ಮಗುಗೂ ಕೂಡ ಅನುಕೂಲ ಆಗುತ್ತೆ ಅದು. ಆಮೇಲೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ 3 ವಾಲ್ನಟ್ಟು, 5 ಬಾದಾಮಿ,
ಒಂದು ಖರ್ಜೂರ ಅದನ್ನೆಲ್ಲ ನೀರಿನಲ್ಲಿ ನೆನೆಸ್ಬಿಟ್ಟು ಆ ನೀರು ಕುಡಿಬೇಕು, ಅದನ್ನು ತಿನ್ನಬೇಕು ಬೆಳಗ್ಗೆ ಎದ್ದು. ಇದು ಎಲ್ಲ ಹೆಲ್ದಿ ಆಗುತ್ತೆ ಮಕ್ಕಳಿಗೆ. ಬೇಳೆ ಕಾಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು. ಸೊಪ್ಪು ನೀವು ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು. ಸಬ್ಬಸಿಗೆ ಸೊಪ್ಪಾಯಿತು, ಈ ಬ್ರಾಹ್ಮಿ ಸೊಪ್ಪಾಯಿತು, ದಂಟಿನ ಸೊಪ್ಪಾಯಿತು, ಆಮೇಲೆ ಇದನ್ನೆಲ್ಲ ತಿಂತಾ ಬರಬೇಕು.